ಡಾಕ್ಟರ್ ಮನೋಜ್ ಕುಮಾರ್ ಕೃಷ್ಣಪ್ಪ ಇವರು ಇಟಾಚಿ ಸಂಸ್ಥೆಯ ಹೋಲ್ ಟೈಮ್ ಡೈರೆಕ್ಟರ್ ಮತ್ತು ಕಂಟ್ರಿ ಹೆಡ್. ವಿಕಸಿತ ಭಾರತದ ಕನಸು ಕಾಣ್ತಿರೋ ಸಮಯದಲ್ಲಿ ಸಾರ್ವಜನಿಕರಿಗೆ ಅತ್ಯಗತ್ಯವಾಗಿರೋ ಮೆಟ್ರೋ ಸೇವೆಯಲ್ಲಿ ಮಹತ್ತರ ಪಾತ್ರ ವಹಿಸಿರೋ ಮನೋಜ್ ಕುಮಾರ್ ಅವರು ಯುದ್ಧ ವಿಮಾನ ತೇಜಸ್ ಹಾಗೂ ಕಲ್ಕತ್ತಾ ಅಂಡರ್ ವಾಟರ್ ಮೆಟ್ರೋ ಪ್ರಾಜೆಕ್ಟ್ ಮತ್ತು ಜಮ್ಮು ಕಾಶ್ಮೀರ ಮೆಟ್ರೋ ಪ್ರಾಜೆಕ್ಟ್ನಲ್ಲಿ ತೊಡಗಿಸಿಕೊಂಡಿರೋ ಕನ್ನಡಿಗ ಇವರು. ಜನರಿಗೆ ಅತ್ಯಂತ ಸುರಕ್ಷಿತ ಸೇವೆ ಕಲ್ಪಿಸಿಕೊಡೋದೇ ನಮ್ಮ ಧ್ಯೇಯ ಅನ್ನೋ ಇವರ ಸೇವೆ ಸದಾ ಮುಂದುವರಿಯುತ್ತಿದೆ. ಹಾಗಾಗಿ ಮನೋಜ್ ಕುಮಾರ್ ಕೃಷ್ಣಪ್ಪ ಅವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜೀ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ. ಮೊದಲನಾಗಿ ಜಿ ನ್ಯೂಸ್ಗೆ ತುಂಬ ವಂದನೆಗಳು. ಈ ಥರ ಅಚೀವ್ಮೆಂಟ್ ಮಾಡಿದವ್ರನ್ನ ಗುರುತಿಸಿ ಪ್ರೋತ್ಸಾಹಿಸೋದ್ರಿಂದ ತುಂಬ ಜನಕ್ಕೆ ಒಂಥರ ಇದು ಪ್ರೇರಣೆ, ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ನುತ್ತಾ ಅನಿಸುತ್ತೆ. ಇನ್ನು ಬೇರೆಯವ್ರನ್ನೂ ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ, ಎಷ್ಟೊಂದು ಜನ ಸಾಧಕರಿದ್ದಾರೆ, ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಹೆಮ್ಮೆ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.